ಎಸ್, ಇದು BSY ವಿಜಯೇಂದ್ರಗೆ ಅಮಿತ್ ಶಾ ಕ್ಲಾಸು. ಇದು ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಶಾ ಭೇಟಿ. ಹಾಗಾದ್ರೆ ಏನಿದು ಭೇಟಿಯ ಹಿನ್ನೆಲೆ? ಶಾ ಜೊತೆಗಿನ ಚರ್ಚೆ ಯತ್ನಾಳ್ಗೆ ಹಿನ್ನಡೆಯಾಗುತ್ತಾ? ಅಮಿತ್ ಶಾ ಕೇಂದ್ರ ಗೃಹ ಸಚಿವರು BYVಗೆ ಸಲಹೆ ಕೊಟ್ರ ಅಥವಾ ಎಚ್ಚರಿಕೆಯನ್ನ ನೀಡಿದ್ರ? ಇದು ಈಗ ಚರ್ಚೆ ಆಗ್ತಾ ಇರ್ತಕ್ಕಂತಹ ವಿಚಾರ. 15 ನಿಮಿಷ ಅಪ್ಪ ಮಗನೊಂದಿಗೆ ಶಾ ಚರ್ಚೆ ಮಾಡಿದ್ದಾರೆ. ಪಕ್ಷದಲ್ಲಿನ ಭಿನ್ನಮತಕ್ಕೆ ಮುಲಾಮು ಹಾಕದಿದ್ದಕ್ಕೆ ಕಿಡಿಕಾರದ್ರ ಅಥವಾ ಬೇರೆ ರೀತಿಯ ಮಾತುಕತೆ ನಡೀತಾ? ರಾಜ್ಯ ಬಿಜೆಪಿ ಬಣಬಡಿದಾಟಕ್ಕೆ ಹಾಗಾದ್ರೆ ಬ್ರೇಕ್ ಬೀಳುತ್ತಾ? ಊಟದ ಟೈಮ್ನಲ್ಲಿ ಕರೆಸಿ ಅಪ್ಪ ಮಗನಿಗೆ ತರಾಟೆ. ನೋಡಿ, ಕಳೆದ 4 ತಿಂಗಳಿಂದ ಬಿಜೆಪಿಯ ಒಳ ಜಗಳ ನಿಜಕ್ಕೂ ಕೂಡ ರಾಜ್ಯದ ಸಂತೆಯಲ್ಲಿ ಅಥವಾ ಮನೆ ಅಂಗಳದಲ್ಲಿ ಜನ ಕೂತು ಮಾತನಾಡೋ ರೀತಿಯಲ್ಲಿ ಆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಈ ಬಿಜೆಪಿಯ ಆಂತರಿಕ ಒಳಜಗಳ ಬಹುಶಃ ಒಂದು ವೇಳೆ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ತಲೆನೋವಾಗಿ ಪರಿಣಮಿಸಿದ್ರೆ, ಒಂದು ಪ್ರಬಲ ಸಮುದಾಯದ 2 ಘಟಾನುಘಟಿ ನಾಯಕರಲ್ಲಿ ಒಬ್ಬ ದುರ್ಬಲ ಆದರೂ ಕೂಡ ಹೈಕಮಾಂಡ್ ಅಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಇಬ್ಬರೂ ಕೂಡ ಘಟಾನುಘಟಿ ನಾಯಕರುಗಳೇ. ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ 2 ಬಾರಿ ನಿರಂತರವಾಗಿ ಗೆದ್ದು ಬಂದಂತಹ ವ್ಯಕ್ತಿ, ತನ್ನನ್ನು ತಾನು ಹಿಂದೂ ಹುಲಿ ಅಂತ ಕರೆಸಿಕೊಳ್ತಾರೆ. ಜನ ಕೂಡ ಅವರ ಭಾಷಣಕ್ಕೆ ಚಪ್ಪಾಳೆ ತಡ್ತಾರೆ. ಬಿಜೆಪಿಗೆ ಬೇಕಾಗಿರೋದೇ ಇದೆ. ನಾಲಿಗೆಯ ತುದಿಯಲ್ಲಿ ಕೆಂಡ ಕಾರುವ ಜೊತೆಗೆ ತನ್ನ ಭಾಷಣದಲ್ಲಿ ಒಂದು ಸಮೂಹವನ್ನು ಸೆಳೆಯುವಂತಹ ಚಾಣಾಕ್ಷತನ ಅದು ಯತ್ನಾಳ್ ಕೈಯಲ್ಲಿದೆ. ವಿಜಯಪುರದಲ್ಲಿ ಅಲ್ಪಸಂಖ್ಯಾತರೂ ಇದ್ದಾರೆ, ಜೊತೆಗೆ ಬಹುಸಂಖ್ಯಾತರೂ ಇದ್ದಾರೆ. ಆದರೂ ಕೂಡ ಯಾವುದೇ ತರಹದ ಓಲೈಕೆ ತುಷ್ಟೀಕರಣ ಇಲ್ಲದೆ ಬಿಜೆಪಿ ಗೆದ್ದು ಬರುತ್ತೆ ವಿಜಯಪುರದಲ್ಲಿ. ಅದಕ್ಕೆ ಕಾರಣ ಬಸನಗೌಡ ಪಾಟೀಲ್ ಯತ್ನಾಳ್ ಮೊನ್ನೆ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಇದೇ ಬೆಂಗಳೂರಿನ ಸಮಾವೇಶದಲ್ಲಿ ಸಾಕಷ್ಟು ಪಂಚಮಸಾಲಿ ಸಮುದಾಯದ ಶ್ರೀಗಳ ಅದಕ್ಕೆ ಭೇಟಿ ಕೊಟ್ಟಿದ್ರು. ಆ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಇದೇ ರೇಣುಕಾಚಾರ್ಯ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಂತಹ ಅಭ್ಯರ್ಥಿ, ಬಿಜೆಪಿಯ ಮುಖಂಡ, ಜೊತೆಗೆ BY ವಿಜಯೇಂದ್ರರ ಬಣದಲ್ಲಿ ಪ್ರಮುಖರಾಗಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿ. ಅಲ್ಲಿ ಸಮಾವೇಶದಲ್ಲಿ ಪಾಲ್ಗೊಂಡಂತಹ ಅಷ್ಟು ಪಂಚಮಸಾಲಿ ಶ್ರೀಗಳನ್ನ ಚಿಲ್ಲರೆ ಕಾಸಿಗಾಗಿ ಬಂದಿದ್ದಾರೆ ಅಂತ ಹೇಳಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ನೋಡಿ, ಒಂದು ಸಮುದಾಯದ ಅತ್ಯಂತ ಗೌರವಯುತ ಸ್ಥಾನದಲ್ಲಿರತಕ್ಕಂತಹ ಒಂದು ಶ್ರೀಗಳ ಸಮೂಹ, ಅಂದರೆ ಮಠಾಧಿಪತಿಗಳು ಅಂತ ಏನು ನೀವು ಕರಿತೀರೋ, ಅಥವಾ ಸ್ವಾಮೀಜಿಗಳು ಅಂತ ಏನು ಕರಿತೀರೋ, ಅಥವಾ ಸನ್ಯಾಸಿಗಳು ಅಂತ ಏನು ನೀವು ಕರಿತೀರೋ, ಆ ಸ್ಥಾನದಲ್ಲಿ ಗುರುತಿಸಿಕೊಳ್ಳುವಂತಹ ಗೌರವಯುತವಾದಂಥ ವ್ಯಕ್ತಿತ್ವ, ಆ ವ್ಯಕ್ತಿತ್ವಗಳಿಗೂ ಕೂಡ ಚಿಲ್ಲರೆ ಕಾಸಿಗೆ ರೇಣುಕಾಚಾರ್ಯರ ಸಮಾವೇಶಕ್ಕೆ ಹೋಗಿರ್ಬೋದು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಜಾಗದಲ್ಲಿ ರಾಜೀವ್ನಂತಹ ಅಥವಾ ಬೇರೆ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಯಾವುದಾದ್ರೂ ಮುಖಂಡರು ಮಾತನಾಡಿದರೆ ರಾಜ್ಯ ಹೊತ್ಕೊಂಡು ಉರಿತಿತ್ತು. ಇವೆಲ್ಲ ಬದಲಾವಣೆಗಳು, ಇವೆಲ್ಲ ಬೆಳವಣಿಗೆಗಳನ್ನು ಅಮಿತ್ ಶಾ ಗಮನಿಸ್ತಾ ಇದ್ದಾರೆ. ನಿನ್ನೆ ಅವರು ಭೇಟಿ ಕೊಟ್ಟು ಅಪ್ಪ ಮಗ ಇಬ್ಬರ ಜೊತೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಆ ಚರ್ಚೆಯ ಬೆನ್ನಲ್ಲೇ ಈಗ ಹುಟ್ಟಿಕೊಂಡಿರ್ತಕ್ಕಂಥ ಚರ್ಚೆ ಏನಂತ ಹೇಳಿದ್ರೆ, ಒಳ ಜಗಳಕ್ಕೆ ಶಮನ ಹಾಕೋದಕ್ಕೆ ಅಮಿತ್ ಶಾ ಬಂದಿದ್ರು ಅಥವಾ BY ವಿಜಯೇಂದ್ರಗೆ ಶಕ್ತಿ ತುಂಬೋದಕ್ಕೆ ಬಂದಿದ್ರು. ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಈಗ ರಾಜ್ಯದಲ್ಲಿ ಶುರುವಾಗಿದೆ.